ನಮಸ್ಕಾರ ಎಲ್ಲರಿಗೂ. ನಾನು ಯಶಸ್ವಿ ದೇಶಪಾಂಡೆ. ಸೊ ಈಗ ತಾನೇ ಅದಂಬತಂ ಪ್ರೇಮ ಕಥೆ ಮೂವಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ವೆರಿ ಎಂಟರ್ಟೈನಿಂಗ್ ಮೂವಿ. ಅರವಿಂದ್ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ರು ಅಂತ ಅನಿಸ್ಲೇ ಇಲ್ಲ. ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಥಿಂಕ್ ಈಗ ಅವ್ರ ಮನ್ಸಲ್ಲೆಲ್ಲ ಏನಿರುತ್ತೆ ಅಂತಂದ್ರೆ ಎಲ್ಲರೂ ಮಂತ್ರ ಹೇಳ್ಕೊಂಡ್ರೆ ಅವ್ರ ಮೂವಿ 100 ಡೇಸ್ ಓಡುತ್ತೆ. ಸೊ ಜಿಂಗಲ್ ಅಗ ಲಗ ಲಗ ಸೊ ಅಲ್ಟಿಮೇಟ್ ಆಗಿತ್ತು. ಅಂಡ್ ನಿಮ್ಮ ಆಕ್ಟಿಂಗ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಅಂಡ್ ಅವರೇ ಅಲ್ಟಿಮೇಟ್. ಅಂಡ್ ನನ್ನ ಫ್ರೆಂಡ್ ಶ್ರೇಯಾ ಸಹ ಆಕ್ಟ್ ಮಾಡಿದ್ದಾಳೆ. ತುಂಬಾ ಚೆನ್ನಾಗಿತ್ತು. ಎಂಟೈರ್ ನಿಮ್ಮ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಮೂವಿ 100 ಡೇಸ್ ಓಡ್ಲಿ. ಅಂಡ್ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಡ್ ಸರ್ಪ್ರೈಸಿಂಗ್ ಪ್ಯಾಕೇಜ್ ಒಂಥರ, ಯಾಕಂದ್ರೆ ನಾನು ಅರವಿಂದ್ ಅವ್ರ ಆಕ್ಟಿಂಗ್ ಫಸ್ಟ್ ಟೈಮ್ ನೋಡಿದ್ದು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಸ್ ಯೂಶುವಲ್ ದಿವ್ಯಾ ಅವ್ರ ಬಗ್ಗೆ ಹೇಳಂಗೆ ಎಲ್ಲ ಆಕ್ಟಿಂಗ್ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ ಅವರು. ಅಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಅರ್ಧಂಬರ್ಧ ಪ್ರೇಮ ಕಥೆ ನಿಜ ಜೀವನದಲ್ಲಿ ಅರ್ಧ ಬೇಡ, ಫುಲ್ ಪ್ರೇಮ ಕಥೆ ಆಗಿ. ಆಲ್ ದ ವೆರಿ ಬೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಅದ್ಭುತವಾದ ಸಿನಿಮಾ, ತುಂಬಾ ಚೆನ್ನಾಗಿದೆ. ಆಮೇಲೆ ನೀವಂತೂ ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ನಿಮ್ ಬಗ್ಗೆ ಅದೇ ಇವ್ರು ಹೇಳ್ದಂಗೆ ಏನು ಹೇಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ತೆಗ್ಸಿದ್ದಾರೆ. ಬರ್ಲಿಲ್ಲ ಇಬ್ರು ಸ್ಕ್ರೀನ್ ಮೇಲೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ. ಅಂಡ್ ನಿಮ್ ಫ್ರಿಜ್ ಅಲ್ಲಿ ನಿಮ್ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಮೂವಿನ ಬೆಳೆಸಿ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಅಂಡ್ ಅಲೋಕ್ ಅವರು ತುಂಬಾ ವರ್ಷಗಳಾದ್ಮೇಲೆ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನ ಹೆಚ್ಚೆಚ್ಚು ಸಿನಿಮಾಸ್ ಮಾಡಿ ಒಟ್ಟಿಗೆ ತುಂಬಾ ಬೆಳೀರಿ. ಅಂಡ್ ಶ್ರೇಯಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಯಾ ಮ್ಯಾಮ್. ಫಸ್ಟ್ಲಿ ಈ ಮೂವಿ ಸಖತ್ತಾಗಿತ್ತು. ನಾನು ಯೂಶ್ವಲಿ ಕನ್ನಡ ಮೂವೀಸ್ ನೋಡಲ್ಲ, ಬಟ್ ಇದೇ ನನ್ನ ಫಸ್ಟ್ ಕನ್ನಡ ಮೂವಿ ನಾನು ನೋಡ್ತಾ ಇರೋದು. ತುಂಬಾ ಇಷ್ಟ ಆಯಿತು. ಅಂಡ್ ಅರವಿಂದ್ ಆ್ಯಂಡ್ ದಿವ್ಯಾ, ನೀವು ಸಖತ್ತಾಗೆ ಆಕ್ಟ್ ಮಾಡಿದ್ದೀರಾ. ಆ್ಯಂಡ್ ಎಲ್ಲರೂ ಕ್ರೂ ಟೀಮ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಈ ಮೂವಿನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಬೋತ್ ಆಫ್ ಯು. ಅಂಡ್ God bless you all. Thank you. And in rap style ಅಲ್ಲಿ ಜಿಂಗಲ್ ಅಕ್ಕ ಹೇಳ್ತಾರಾ? ಅಯ್ಯೋ ಏನು. ಓಕೆ ಎಲ್ಲರೂ ಓಕೆ 1 2 3 ಗೋ. ಜಿಂಗಲಕ ಜಿಂಗಲಕ ಊ ಆ ಊ ಆ ಊ ಆ ಊ ಆ. ಸೂಪರ್. ಕಂಗ್ರಾಚುಲೇಷನ್ಸ್. Thank you so much. ಎಲ್ರಿಗೂ ನಮಸ್ಕಾರ. ನಾನು ಆರ್ಜೆ ನಿಖಿತಾ, ರೇಡಿಯೋ ಸಿಟಿ 91.1 ಇಂದ. ಫಸ್ಟ್ ಆಫ್ ಆಲ್, ದಿಸ್ ಇಸ್ ಅ ವೆರಿ ಕ್ಯೂಟೆಸ್ಟ್ ಮೂವಿ ದಟ್ ಐವ್ ಸೀನ್. ಎಲ್ಲೋ ಲೈಫಲ್ಲಿ ನಡೆದಿರೋದು, ಇವರಿಬ್ರು ಲೈಫಲ್ಲಿ ನಡೆದಿರೋದು ಮೇ ಬಿ ನಾವು ಒಂದೊಂದು ಸೀನ್ ಆಗಿ ನೋಡ್ತಾ ಇದೀವಿ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್. ಎಲ್ಲೂ ಒಂಥರ ಆ್ಯಕ್ಟಿಂಗ್ ಥರ ಅನಿಸ್ತಾ ಇರಲಿಲ್ಲ. ಸೊ ಇಬ್ರು ಕೂಡ ನ್ಯಾಚುರಲಿ ಕುತ್ಕೊಂಡಿದ್ರು, ಅಕ್ಕಪಕ್ಕ ಕುತ್ಕೊಂಡು ಮಾತಾಡ್ದಂಗೆ. ಆ್ಯಂಡ್ ಮಂತ್ರ ಎವ್ರಿಥಿಂಗ್ ಲೈವ್ಲಿ ಆಗಿತ್ತು. ಎಲ್ಲೂ ಕೂಡ ಅಯ್ಯೋ ಅಂತ ಅನ್ಸಲ್ಲ. ಅಂಡ್ ದ ಹೋಲ್ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥದ್ದು. ಫ್ಯಾಮಿಲಿ ಮಾತ್ರ ಅಲ್ಲ, ಫ್ರೆಂಡ್ಸ್, ವೇರ್ ಎವರ್ ಯು ಗೋ, ಇಫ್ ಯು ವಾಂಟ್ ಟು ಸಜೆಸ್ಟ್ ಒಂದು ಸಿನಿಮಾ ನೋಡ್ಬೇಕು ಯಾವುದಿದೆ ಈ ವೀಕೆಂಡ್ ಅಂತ ಯೋಚನೆ ಮಾಡಿದ್ರೆ ಅರ್ಧಂಬರ್ಧ ಪ್ರೇಮ ಕಥೆ ಈಸ್ ದ ಮೂವಿ. ಅಂಡ್ ಇವರಿಬ್ರು ಇವಾಗ ಸದ್ಯಕ್ಕೆ ಸ್ಟ್ರೆಸ್ಡ್ ಆಗಿದ್ದಾರೆ, ಒಂದು ಸ್ವಲ್ಪ ಟೆನ್ಸ್ ಆಗಿದ್ದಾರೆ. ಸೊ ಇಟ್ಸ್ ದ ಟೈಮ್ ಟು ಸೇ ಜಿಂಗಲಕ. ಒಟ್ಟಿಗೆ 3 2 1 ಗೋ. ಜಿಂಗಲಕ ಲಕ ಲಕ ಊ ಆ ಊ ಆ. So actually ಸಿನಿಮಾದಲ್ಲಿ ಹೇಳಿದಂಗೆ ನೀನು ಇವಾಗ the whole team has done a great job. Divya Ulga, who is my friend, and also Arvind, wishing them all the very best. First time act ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತಿಲ್ಲ. I think that's the biggest compliment that you will get everywhere. And you look great and gorgeous as always. And I think yes, this is the movie. One nice watch. Cinema is an experience. ಅದನ್ನ ಕಂಪ್ಲೀಟ್ಲಿ ಏನು ಬ್ಯಾಗೇಜ್ ಇಲ್ಲದೇನೆ ಆರಾಮಾಗಿ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ. ಒಂದು ಹೂವಿನ ಥರ ಅಂತ ಹೇಳ್ತಾರೆ. ವೆನ್ ಯು ಕಮ್ ಔಟ್ ಯು ಶುಡ್ ಹ್ಯಾವ್ ದಟ್ ಒಂಥರ ಫ್ರೇಗ್ರೆನ್ಸ್, ಆ ಸುವಾಸನೆ. ಆ್ಯಂಡ್ ಐ ಫೀಲ್ ದಟ್ ಆಫ್ಟರ್ ವಾಚಿಂಗ್ ದ ಮೂವಿ. ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್.